ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಪಾಪನ್ ಕರ್ಕೊಂಡು ಲಾಲ್ಬಾಗ್ಗೆ ಫ್ಲವರ್ ಶೋಗೆ ಅಂತ ಬಂದಿದ್ದೀವಿ. ವೀಕೆಂಡ್ ಬಂತು ಅಂತ ಹೇಳಿದರೆ ಎಲ್ಲಾದರೂ ಒಂದು ಕಡೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಈ ಸತಿ ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ನಾವು ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆಯಲ್ಲ, ಅದಕ್ಕೆ ಹೋಗಿದ್ವಿ ಪಾಪುನ ಕರ್ಕೊಂಡು. ತುಂಬಾ ಎಂಜಾಯ್ ಮಾಡ್ದೆ. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆದರೆ ಒಂದೇನಂದರೆ ಸಿಕ್ಕಾಪಟ್ಟೆ ನಡಿಬೇಕು. ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ಸ್ ನಡಿಬೇಕು. ನೋಡಿ, ಪಾಪು ಜೊತೆ ಮಾತಾಡ್ತಾ ಬರ್ತಾ ಇದ್ದಾರೆ ಅವರಪ್ಪ. ತುಂಬಾ ಎಂಜಾಯ್ ಮಾಡ್ತಿದ್ದ ಪುಟ್ಟ ಅಂತೂ. ಸಖತ್ ಖುಷಿ ಆಯಿತು. ಏಕೆಂದರೆ ಅವನಿಗೆ ಸ್ವಲ್ಪ ಜನ ಅಂದ್ರೆಲ್ಲ ಇಷ್ಟ ಮೊದಲಿಂದನೂ ಕೂಡ. ಸೊ ಅವನಿಗೆ ಜನ ಎಲ್ಲ ನೋಡಿ ಸಖತ್ ಖುಷಿ ಆಗ್ತಾಯಿತ್ತು. ಒಳ್ಳೆ ಜೋರಾಗಿ ಮಾತಾಡ್ತಿದ್ದ. ಅಲ್ಲಿರೋ ಫ್ಲವರ್ಸ್, ಆ್ಯಕ್ಚುಲಿ ನಾವು ನೋಡಿದ ಫ್ಲವರ್ಸ್ಗಳು ಯಾವ್ದ್ಯಾವ್ದು ನೋಡಿದ್ವಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ಒಂದು ರಾಶಿ ತಿನ್ನೋಕ್ಕೆಲ್ಲ ಇತ್ತು. ನಾನು ನೋಡಿ ಚುರುಮುರಿ ತಿಂತಾಯಿದ್ದೆ. ಹೋಗ್ತಾ ಇದ್ದಂಗೆ ಚುರುಮುರಿ ಇತ್ತ ಬಾಯಲ್ಲಿ ನೀರು ಬಂತು. ಆಬ್ವಿಯಸ್ಲಿ ಫುಡ್ಡಿ ನಾನು. ಸೊ ನೋಡಿ, ನನ್ನ ಗಂಡಂಗೆ ಕಾರ್ನ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಕಾರ್ನ್ ತಗೊತಾ ಇದ್ದಾನೆ. ಸೊ ತುಂಬಾ ಚೆನ್ನಾಗಿತ್ತು. ಅಂದರೆ ಹೆಜ್ಜೆಗೂ ಕೂಡ ಫುಡ್ ಸ್ಟ್ರೀಟ್ ಥರ ಮಾಡಿಬಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಇದ್ದರೂ ಕೂಡ ಈ ಫ್ಲವರ್ ಶೋಗೆ ಹೋಗಿದ್ದು ಫಸ್ಟ್ ಟೈಮು. ಅದು ಪುಟ್ಟನ ಜೊತೆನೇ ಹೋಗಬೇಕು ಅಂತ ಇತ್ತೇನೋ, ಅದಕ್ಕೆ ಫಸ್ಟ್ ಟೈಮ್ ಹೋಗಿದ್ದು. ಈ ಇಂಡಿಪೆಂಡೆನ್ಸ್ ಡೇ ಅಲ್ಲದೆ ರಿಪಬ್ಲಿಕ್ ಡೇನಲ್ಲೂ ಕೂಡ 1 ವೀಕ್ ಮುಂಚೆ ಈ ಒಂದು ಫ್ಲವರ್ ಶೋ ಹಾಕ್ತಾರೆ. ನೋಡಿ, ಫುಡ್ ಅಂತೂ ಏನೇನು ಥರದ್ದಿದೆ. ಫುಲ್ಲು ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಕಟ್ ಫ್ರೂಟ್ಸ್ ಥರದ್ದು, ಆಮೇಲೆ ಚುರುಮುರಿಗಳು, ನಿಪ್ಪಟ್ಟು ಮಸಾಲ ಅಂತ ಎಲ್ಲದೂ ಇತ್ತು. ಸಿಕ್ಕಾಪಟ್ಟೆ ಜನ. ಅದು ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ತುಂಬಾ ಚೆನ್ನಾಗಿತ್ತು ಮಾತ್ರ. ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಮೊದಲೇ ಹೇಳ್ದಂಗೆ ಪಾಪುನೆಲ್ಲ ಕರ್ಕೊಂಡು ಹೋದರೆ ಒಂದಂದರೆ ಸಿಕ್ಕಾಪಟ್ಟೆ ನಡಿಬೇಕು. ತುಂಬ ನಡೆಯೋದು, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅದು ಬಿಸಿಲಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು. ಎನಿವೇಸ್, ನಾವು ಹೋದ ತಕ್ಷಣ ಫ್ಲವರ್ಸ್ನೆಲ್ಲ ನೋಡಿ ಒಂಥರ ಸುಸ್ತೆಲ್ಲ ಹೋದಂಗೆ ಅನ್ನಿಸ್ಬಿಡ್ತು. ನೋಡಿ, ಫೌಂಟೇನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಎಂಟ್ರಿನಲ್ಲಿ ನಮಗೆ ಜನ ನೋಡಿ ಗಾಬರಿ ಆಗೋಯ್ತು. ಯಾಕೆಂದರೆ ಫುಲ್ ಪಾಪುನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಫುಲ್ ಸಫಕೇಟ್ ಆಗಿಬಿಟ್ರೆ ಅವನಿಗೇನಾದರೂ ಅಂತ ಹೇಳಿ ಹೆದರಿಕೆ ಆಗ್ತಾಯಿತ್ತು. ಅದಕ್ಕೆ ನೋಡ್ತಾ ಇದ್ವಿ ಹೋಗೋದು ಬೇಡ ಅಂತ. ಬಟ್ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದಿದ್ದರಿಂದ ನೋಡೋಣ, ಹೋಗೋಣ. ಏಕೆಂದರೆ ಒಳಗಡೆ ಹೋಗದೇ ಇದ್ದರೆ ಇಲ್ಲಿ ಫ್ಲವರ್ ಶೋಗೆ ಹೋಗಿ ಏನೂ ಉಪಯೋಗ ಇಲ್ಲ ಅಂತ ಈಗ ಒಳಗಡೆ ಬಂದಿದ್ದೀವಿ. ನೋಡಿ ಯಾವ ಥರ ಮಾಡಿದ್ದಾರೆ. ಆ ಫ್ಲವರ್ಸು ಸುಮ್ಮನೆ ಇಟ್ಟಿಲ್ಲ, ಎಷ್ಟು ಚೆನ್ನಾಗಿ ಒಂದು ಡೈಮಂಡ್ ಶೇಪಲ್ಲಿ ಆ ಶೇಪ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ, ಏನು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ. ಒಳಗಡೆ ನೋಡಿ ಯಾವ ಥರ ಜನ ಇದ್ದಾರೆ ಅಂತ. ಯಪ್ಪ ದೇವ್ರೇ, ಎಲ್ಲ ಸೆಲ್ಫಿ ತೆಕ್ಕೊಳ್ಳೋದು, ಅದು ಇದು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಆ ಥರ ಇತ್ತು. ಅದು ಈ ಸತಿ ಪಾರ್ಲಿಮೆಂಟ್ ಮಾಡಿದ್ದೆ. ಆ್ಯಕ್ಚುಲಿ ಪಾರ್ಲಿಮೆಂಟ್ ಇದು 2nd ಟೈಮ್ ಮಾಡ್ತಾ ಇರೋದು ಅಂತ ಕೇಳ್ಪಟ್ಟೆ ನಾನು. ಸುಮಾರು ಸತಿಯಿಂದ ಇದನ್ನೇ ಮಾಡ್ತಾಯಿದ್ದಾರೆ. ಬಟ್ ಎಲ್ಲಿ ನೋಡು ಅಲ್ಲಿ ಫ್ಲವರ್ಸು, ಎಂತೆಂಥ ಫ್ಲವರ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವೆಲ್ಲರೂ ಕೂಡ ಲಾಲ್ಬಾಗ್ ಹತ್ತಿರ ಏನಾದರೂ ಇದ್ದರೆ ಅಥವಾ ಬ್ಯಾಂಗ್ಳೂರಲ್ಲಿದ್ದರೆ ಖಂಡಿತ ನೀವು ಇಂಡಿಪೆಂಡೆನ್ಸ್ ಡೇ ದಿನ ಅಂತೂ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಇವತ್ತೇ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಇಂಡಿಪೆಂಡೆನ್ಸ್ ಡೇ ದಿನ ಹೋದ್ರಂತೂ ಕಾಲಿಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಅಥವಾ ಅದಾದ ನಂತರನೂ ಕೂಡ ಒಂದು 4-5 ಡೇಸ್ ಇರುತ್ತೆ ಅಂತ ಕೇಳ್ಪಟ್ಟೆ. ಇದು ನೋಡಿ, ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿದೆ. ಪಿಂಕು, ರೆಡ್ಡು, ವೈಟು, ಇದೆಲ್ಲ ಆ್ಯಕ್ಚುಲಿ ನಮಗೆ ಎಂಟ್ರೆನ್ಸಲ್ಲಿ ನಾನು ತೋರಿಸ್ತೀನಿ ಆಮೇಲೆ. ಹೊರಗಡೆ ಗಿಡ ಕೂಡ ಸಿಗ್ತಾಯಿತ್ತು. ಅಂದರೆ ಇಲ್ಲಿರೋ ಎಲ್ಲ ಫ್ಲವರ್ಸ್ದು ಸಿಗ್ತಾ ಇರಲಿಲ್ಲ. ಬಟ್ ಕೆಲವೊಂದು ಫ್ಲವರ್ಸ್ದು ಅಲ್ಲಿ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ರು. ಇದು ಅಂಬೇಡ್ಕರ್ ಅವರ ತಂದೆ ತಾಯಿದು. ತುಂಬ ಚೆನ್ನಾಗಿ ಮಾಡಿದರು ಮಾತ್ರ. ನೋಡಿ ಎಂತೆಂಥ ಫ್ಲವರ್ಸ್ ಇದೆ.
ಇದು ಶೋ ಇದ್ರ ಥರ ಕಲ್ಲಿಂದದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಅದೇನೋ ಒಂಥರ ಆವಿ ಎಲ್ಲ ಹೋಗೋ ಥರ ತುಂಬ ಚೆನ್ನಾಗಿ ಮಾಡಿದರು. ಪಾಪು ಅಂತೂ ಫುಲ್ ಹಾವು ಅಂತ ಕೂಗ್ತಾ ಇದ್ದ. ಒಳ್ಳೆ ಮಜಾ ಇತ್ತು, ಸಕ್ಕತ್ತಾಗಿತ್ತು ಮಾತ್ರ. ಆ ಎಲ್ಲದಕ್ಕಿಂತ ಆ ಫ್ಲವರ್ನ ಸುಮ್ಮನೆ ನೋಡೋದಕ್ಕೂ ಆ ಫ್ಲವರು ಯಾವ ಫ್ಲವರ್ ಜೊತೆ ಕಾಂಬಿನೇಷನ್ ಮಾಡಿದರೆ ಆ ಒಂದು ಕಣ್ಣಿಗೆ ನೋಡೋದಕ್ಕೆ ಮುದ ಸಿಗುತ್ತಲ್ಲ, ಅದನ್ನು ಇವರು ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಯಾಕೆಂತ ಹೇಳಿದರೆ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಗಿಡಗಳನ್ನು ಎಲ್ಲ ಕಡೆ ನೋಡ್ತೀವಿ. ಕಾಶ್ಮೀರ್ ಹೋಗಿದ್ರೆ ಸುಮಾರು ಜನ ನೀವು ಅಲ್ಲಿ ಫ್ಲವರ್ ಗಾರ್ಡನ್ ಇದೆ, ಅಲ್ಲಿ ನೋಡ್ತೀರಾ. ಅಲ್ಲೆಲ್ಲ ಹೆಂಗೆ ಅಂದರೆ ಸುಮ್ಮನೆ ಫ್ಲವರ್ಸ್ ಇರುತ್ತೆ. ಆದರೆ ಇಲ್ಲಿ ಹೆಂಗೆ ಅಂದರೆ ಅದನ್ನು ಅರೇಂಜ್ ಮಾಡೋ ಒಂದು ವಿಧ ಇದೆಯಲ್ಲ, ಅಂದರೆ ಯಾವ ಫ್ಲವರ್ ಜೊತೆ ಯಾವ ಕಲರ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಇಂಡಿಯನ್ ಫ್ಲ್ಯಾಗ್ ಮಾಡಿದ್ದಾರೆ ಫುಲ್ಲು ಫ್ಲವರಲ್ಲಿ, ಕೇಸರಿ ಬಿಳಿ ಹಸಿರದ್ದು. ಯಪ್ಪ ಏನು ಸಖತ್ತಾಗಿದೆ ಅಂತ ಅಂದರೆ ಅಶೋಕ್ ಚಕ್ರ ಫ್ಲವರ್ ಜೊತೆಗೆ ಕೆಲವೊಂದು ಫ್ಲವರ್ ರೀತಿಯೇ ಎಲೆಗಳು. ಇದು ಆ್ಯಕ್ಚುಲಿ ಎಲೆ, ಇದು ಫ್ಲವರ್ ಅಲ್ಲ, ಪಿಂಕ್ ಕಲರ್ದು. ಸೊ ಅದನ್ನು ಕೂಡ ಇಟ್ಟಿದ್ರು ನೋಡಿ, ಏನು ಚಂದ ಇದೆ. ಇದೆಲ್ಲ ಒಂಥರ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಇದನ್ನು ಮುಟ್ಟು ನೋಡು ಅಂತ. ಇದು ವೆಲ್ವೆಟ್ ಥರ ಇರುತ್ತೆ. ನಾನು ನೋಡಿದ್ದೆ ಇದನ್ನು ಸುಮಾರು ಜನದ ಮನೇಲಿ, ಅದಕ್ಕೆ ಅವ್ನು ನೋಡಿರಲಿಲ್ಲ, ಮುಟ್ಟು ನೋಡ್ತಾ ಇದ್ದಾನೆ. ಅದಕ್ಕೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಇಷ್ಟೆಲ್ಲ ಕಲರ್ಸ್ ಬರುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ. ರೋಸಲ್ಲಂತೂ ಎಂತೆಂಥ ಕಲರ್ಸ್ ಇತ್ತು ಅಂದರೆ, ಡೇರೇನೂ ಅಷ್ಟೇ ಸಿಕ್ಕಾಪಟ್ಟೆ ಕಲರ್ಸ್ ಇತ್ತು. ಇದಾದ ನಂತರ ಆಚೆ ಹೊರಗಡೆ ಬಂದ್ವಿ ಅಂತೂ ಇಂತೂ. ಇದು ಹೊರಗಡೆ ಇಟ್ಟಿರೋದು. ಇದು ನೋಡಿ, ಒಂಥರ ಫೋಟೋ ಗ್ಯಾಲರಿ ಥರ ಮಾಡಿದರು ಹಾರ್ಟ್ ಶೇಪಲ್ಲಿ. ಅಲ್ಲಿ ಫೋಟೋಗ್ರಾಫರ್ ಕೂಡ ಇದ್ದರು, ನೀವು ಫೋಟೋ ಬೇಕಂದರೆ ತೆಗೆಸ್ಕೊಳ್ಬೋದು, ಆ ಥರ ಇತ್ತು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ನವಿಲಿನ ಚಿತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಮಾತ್ರ. ಹಾಫ್ ಡೇ ನಿಮಗೆ ಬೇಕಾಗುತ್ತೆ ಇದನ್ನು ಖಂಡಿತ. ನಾನು ನೋಡಿ 3 ಜನ ಫೋಟೋ ತೆಕ್ಕೊಳಕ್ಕೆ ನೋಡ್ತಾ ಇದ್ದೀವಿ, ವಿಡಿಯೋ ತೆಕ್ಕೊಳಕ್ಕೆ ನೋಡ್ತಾ ಇದ್ದೀವಿ. ಆದರೆ ನನ್ನ ಮಗ ಫುಲ್ಲು ಕ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ, ಯಾಕೆಂದರೆ ಅವನಿಗೆ ಜನ ಸಿಕ್ಕಾಪಟ್ಟೆ ಆಗೋಯ್ತು ನೋಡಿದ್ದು. ಇನ್ನು ಆಚೆ ಬರ್ತಾ ಇದ್ದಂಗೆ ತುಂಬ ಸ್ಟಾಲ್ಗಳು ಕೂಡ ಹಾಕಿದ್ರು ಇಲ್ಲಿ. ಯಾಕೆಂದರೆ ಆಬ್ವಿಯಸ್ಲಿ ಜನ ಬಂದಿರ್ತಾರೆ ಅಂತ ಹೇಳಿದರೆ ಬರೀ ತಿನ್ನೋದು ಮತ್ತು ಅದಷ್ಟೇ ಅಲ್ಲ, ಕೊಂಡ್ಕೊಳ್ಳೋಕ್ಕೂ ಕೂಡ ಜನ ನೋಡ್ತಾ ಇರ್ತಾರೆ ಏನಾದರೂ ಬೇಕು ಅಂತ. ಸೊ ಹೀಗಾಗಿ ಎಲ್ಲ ಥರದ್ದು, ಅಂದರೆ ನಾವೊಂದು ಎಕ್ಸಿಬಿಷನ್ಗೆ ಹೋದರೆ ಏನೆಲ್ಲ ಇರುತ್ತೋ ಅದೆಲ್ಲ ಸ್ಟಾಲ್ಗಳು ಇಟ್ಟಿದ್ರು. ಬಟ್ಟೆದಾಗಿರ್ಬೋದು, ಆಮೇಲೆ ಉಪ್ಪಿನಕಾಯಿದಾಗಿರ್ಬೋದು. ಆಮೇಲೆ ಇನ್ನೂ ವಿಶೇಷ ಅಂತ ಅನಿಸಿದ್ದು ನನಗೆ ಜೇನುತುಪ್ಪ ಇತ್ತು. ಜೇನುತುಪ್ಪ ಯಾಕೆ ವಿಶೇಷ ಅಂತ ಅನ್ನಿಸ್ತು ಅಂತ ಹೇಳಿದರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ರಿಯಲ್ ಜೇನು ಇಟ್ಬಿಟ್ಟು ಅದರಿಂದನೇ ತೆಗೆದುಬಿಟ್ಟು ಜೇನುತುಪ್ಪನ ಕೊಡ್ತಾಯಿದ್ರು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ, ರಿಯಲ್ ಜೇನದು. ನಾನೆಲ್ಲ ಕ್ಲಿಯರಾಗಿ ವಿಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ, ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬಂದಿದ್ದೀನಿ. ಇನ್ನು ನಾನು ಹೇಳಿದೆ ಅಲ್ವಾ, ನಮಗೆ ಇನ್ನು ಕೊಂಡ್ಕೊಳ್ಳೋದಕ್ಕೆ ನಮಗೇನಾದರೂ ಫ್ಲವರ್ಸ್ ಬೇಕು ಅಂತ ಹೇಳಿದರೆ ಇಲ್ಲೆಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ತುಂಬಾ ಚೀಪಾಗಿತ್ತು. ಯಾಕೆಂದರೆ ನಾನು ಊರಲ್ಲೆಲ್ಲ ಕೇಳ್ದಂಗೆ ನನಗೆ ಸ್ವಲ್ಪ ಗಿಡದ ಹುಚ್ಚಿದೆ. ಸೊ ಹೀಗಾಗಿ ಒಂದೊಂದು ಪಾಟಿಗೆ ಅಲ್ಲೆಲ್ಲ ನಾವು 150-200 ರೂಪಾಯಿ ಕೊಡ್ತೀವಿ. ಇಲ್ಲೆಲ್ಲ 100 ರೂಪೀಸಿಗಿತ್ತು. ತುಂಬ ಚೆನ್ನಾಗಿತ್ತು. ಇದೊಂದು ಬ್ಲ್ಯಾಕ್ ಕಲರ್ ರೋಸು ಇದೆಲ್ಲ ನೋಡಿ. ಇನ್ನು ಸೇವಂತಿಗೆ ಗಿಡ ಅಂತೂ ನೀವು ಸಿಂಗಲ್ ತೊಗೊಂಡ್ರೆ 100 ರೂಪೀಸ್ ಇತ್ತು. ಆದರೆ 3 ಪಾಟ್ ತೊಗೊಂಡ್ರೆ 200 ರೂಪೀಸು, ಅಂದರೆ 200 ರೂಪೀಸಿಗೆ 3 ಪಾಟ್ ಕೊಟ್ಟಿದ್ದು. ಇನ್ನು ಸುತ್ತಾಡಿ ಸುಸ್ತಾದ್ಮೇಲೆ ಐಸ್ ಕ್ರೀಮ್ ಬೇಕಾಗುತ್ತಲ್ವ, ಅದಕ್ಕೆ ಅಪ್ಪ ಮಗ ನನಗೆ ಹೋಗ್ಬಿಟ್ಟು ನನ್ನನ್ನು ಕೂರಿಸಿ, ಅಮ್ಮ ನೀನು ತಣ್ಣಗೆ ಕೂತಿರೋ, ನಾವು ಐಸ್ ಕ್ರೀಮ್ ತೊಗೊಂಬರ್ತೀವಿ ಅಂತ ಐಸ್ ಕ್ರೀಮ್ ತೊಗೊಂಬಂದಿದ್ದಾರೆ. ಇನ್ನು ನಾವು ಐಸ್ ಕ್ರೀಮ್ ತಿಂತಾ ಇರೋದು ನೋಡಿ ಪುಟ್ಟಂಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅದಕ್ಕೆ ಅವರಪ್ಪ ಬಲೂನ್ ತಗೋಪ್ಪ ಅಂತ ಬಲೂನ್ ಕೊಡಿಸಿದ್ದಾರೆ. ಆ ಬಲೂನನ್ನು ಆಟ ಆಡ್ತಾ ಆ್ಯಕ್ಚುಲಿ ಏನಾಯಿತು ಅಂದರೆ, ಅದು ಅವನು ತಿರುಗಿಸೋ ಹೊಡೆತಕ್ಕೆ ಅಲ್ಲೇ ಒಂದು 100 ಮೀಟರ್ಸು ಬರಲಿಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಪಾಪು ಅನ್ನೋ ಅಷ್ಟರಲ್ಲೇ ಒಡೆದೋಯ್ತದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಹತ್ತಿರದಲ್ಲೇ ಇದ್ದರೆ ಖಂಡಿತ ಇಂಡಿಪೆಂಡೆನ್ಸ್ ಡೇ ಹೊತ್ತಿಗೆ ನೀವು ಫ್ಲವರ್ ಶೋ ನೋಡೋಕ್ಕೆ ಬನ್ನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.